ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಈ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ನಾನು ಆಲ್ಕಿನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹೈಡ್ರೋಕಾರ್ಬನ್ಸನ್ನ ಟು ಮೇನ್ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸು, ಹಾಗೇನೆ ಇನ್ನೊಂದು ಯಾವುದು ಅಂತಂದರೆ ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಆಲಿಫ್ಯಾಟಿಕನ್ನು ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತಲೂ ಕರಿತೀವಿ. ಈ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಟು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಯಾವುದು ಅಂತಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಕೆಳಗಡೆ ಏನು ಬಂತು, ಆಲ್ಕೇನ್ ಆಲ್ರೆಡಿ ನಾವು ಸ್ಟಡಿ ಮಾಡಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ಬರೋದೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು? ದ ಹೈಡ್ರೋಕಾರ್ಬನ್ಸ್ which is consisting of at least one carbon multiple bond is known as a unsaturated hydrocarbons. So hydrocarbons ಅಲ್ಲಿ at least ಒಂದು ಕಾರ್ಬನ್ ಮಲ್ಟಿಪಲ್ ಬಾಂಡ್ ಇದ್ದರೆ ಅಂಥ ಹೈಡ್ರೋಕಾರ್ಬನ್ಸನ್ನು ನಾವೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸನ್ನು ಫರ್ದರ್ ಟೂ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯಾವುದು ಆಲ್ಕಿನ್ಸು ಆಲ್ಕೈನ್ಸ್ ಅಂತ. ಮಲ್ಟಿಪಲ್ ಬಾಂಡ್ ಅಂತಂದರೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಆದರೂ ಇರ್ಬೋದು, ಅಥವಾ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಆದರೂ ಇರ್ಬೋದು. ಈ ಡಬಲ್ ಬಾಂಡ್ ಇರೋ ಅಂಥ ಕಾರ್ಬನ್ಸ್ಗೆ ಏನಂತ ಕರಿತೀವಿ ನಾವು, ಆಲ್ಕೀನ್ ಅಂತ ಕರಿತೀವಿ. ಓಕೆ, ಆಲ್ಕೀನ್ ಅಂತ. ಸೊ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಇದ್ದರೆ ಅದನ್ನೇನಂತ ಕರಿತೀವಿ ನಾವು, ಆಲ್ಕೈನ್ ಅಂತ ಕರಿತೀವಿ. ಸೊ ಇವತ್ತು ಸ್ಟಡಿ ಮಾಡ್ತಾ ಇರೋದು ಯಾವುದು, ಆಲ್ಕೀನ್. ಓಕೆ, ಆಲ್ಕೀನ್ ಅಂತಂದ್ರೇನು? ಆಲ್ಕೀನ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ನಿಮ್ಗೆ ಗೊತ್ತಾಗಿದೆ ಇವಾಗ. ಓಕೆ, ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಡಬಲ್ ಬಾಂಡ್. ಇದರಲ್ಲಿ ಒಂದಾದರೂ ಏನೇ ಇರಬೇಕು ಅಂತಂದರೆ ಕಾರ್ಬನ್ ಡಬಲ್ ಬಾಂಡ್ ಒಂದಾದರೂ ಪ್ರೆಸೆಂಟ್ ಇರಬೇಕು. ಓಕೆ, ದ ಆಲ್ಕಿನ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಒಲಿಫಿನ್ಸ್. ಸೊ ಈ ಆಲ್ಕಿನ್ಸನ್ನು ನಾವು ಒಲಿಫಿನ್ಸ್ ಅಂತಲೂ ಕರಿತೀವಿ. ಸೊ ಒಲಿಫಿನ್ಸ್ ಅಂತಂದರೆ ಗ್ರೀಕಲ್ಲಿ ಏನು ಮೀನಿಂಗು ಅಂದರೆ ಆಯಿಲ್ ಫಾರ್ಮಿಂಗ್ ಅಂತ. ಓಕೆ, ಸೊ ಒಲಿಫಿನ್ಸ್ ಮೀನಿಂಗ್ ಏನು ಗ್ರೀಕಲ್ಲಿ, ಆಯಿಲ್ ಫಾರ್ಮಿಂಗ್ ಅಂತ. ಯಾಕೆ ಇದನ್ನು ಆಯಿಲ್ ಫಾರ್ಮಿಂಗ್ ಅಂತ ಕರೀತಾರೆ ಅಂದರೆ ಒಲಿಫಿನ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಲೋವರ್ ಮೆಂಬರ್ಸ್ ಆಫ್ ದಿಸ್ ಸೀರೀಸ್ ಫಾರ್ಮ್ ಆಯಿಲಿ ಪ್ರಾಡಕ್ಟ್ ವೆನ್ ಟ್ರೀಟೆಡ್ ವಿತ್ ಕ್ಲೋರಿನ್. ನೋಡಿ, ಲೋವರ್ ಮೆಂಬರ್ಸ್ ಇರುತ್ತೆ. ಲೋವರ್ ಮೆಂಬರ್ಸ್ ಅಂತಂದರೆ ಸ್ಟಾರ್ಟ್ ಆಗೋದು ನೋಡಿ, ಆಲ್ಕಿನ್ ಸ್ಟಾರ್ಟ್ ಆಗೋದು ಈಥಿನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಥಿನ್ ಇರ್ಬೋದು, ಪ್ರೊಪೀನು, ಬ್ಯೂಟಿನ್, ಇದೆಲ್ಲ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಆಯಿಲಿ ಪ್ರಾಡಕ್ಟ್ ಬರುತ್ತೆ. ಸೊ ಆಯಿಲಿ ಪ್ರಾಡಕ್ಟ್ ಬರೋದ್ರಿಂದ ನಾವು ಈ ಕಾಂಪೌಂಡ್ಗಳನ್ನ ಆಲ್ಕಿನ್ನ ಏನಂತ ಕರಿತೀವಿ ನಾವು, ಸೊ ಒಲಿಫಿನ್ಸ್ ಅಂತಲೂ ಕರಿತೀವಿ. ಸೊ ಜನರಲ್ ಫಾರ್ಮುಲಾ ಫಾರ್ ಆಲ್ಕಿನ್ಸ್ದ ಜನರಲ್ ಫಾರ್ಮುಲಾ ಏನು ಅಂತಂದರೆ CnH2n. ನೋಡಿ, ನೆನ್ಪಿಟ್ಕೊಳ್ಳಿ, ಆಲ್ಕೇನ್ದು ಜನರಲ್ ಫಾರ್ಮುಲಾ ಏನಾಗಿತ್ತು, ಆಲ್ಕೇನು. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ, ಆಲ್ಕೀನು. ಸ್ಯಾಚುರೇಟೆಡಲ್ಲಿ ಇನ್ನೊಂದು ಯಾವುದು, ಆಲ್ಕೈನ್. ಓಕೆ, ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ಕೇನ್ದು ಫಾರ್ಮುಲಾ ಏನಾಗುತ್ತೆ, CnH2n. ಓಕೆ, +2 ಆಗುತ್ತೆ. ಆಲ್ಕಿನ್ ಜನರಲ್ ಫಾರ್ಮುಲಾ CnH2n. ನೋಡಿ, ಇಷ್ಟೇ ತೊಗೊತೀವಿ ನಾವು ಅಲ್ವಾ. ಸೊ ನೆಕ್ಸ್ಟು ನೋಡಿ, ಜನರಲ್ ಫಾರ್ಮುಲಾ CnH2n. ಇಲ್ಲಿ +2 ತೊಗೊಂಡಿದ್ದು, ಇಲ್ಲಿ -2 ಆಗುತ್ತೆ. ಓಕೆ, ಆಲ್ಕಿನ್ದು ಜನರಲ್ ಫಾರ್ಮುಲಾ ಏನು, CnH2n. ಸೊ ಇನ್ನೂ ಒಂದು ಕಾಂಪೌಂಡ್ ಡೆಫಿನೇಷನ್ ಪ್ರಕಾರ ಏನು ಅಂತಂದರೆ, ಕಾರ್ಬನ್ ಮಧ್ಯೆ ಅಟ್ಲೀಸ್ಟ್ ಒಂದಾದರೂ ಡಬಲ್ ಬಾಂಡ್ ಪ್ರೆಸೆಂಟ್ ಇರಬೇಕು. ಅಂದರೆ ಮಿನಿಮಮ್ ನಮಗೆ ಏನಾಗಿರಬೇಕು ಅಂತಂದರೆ, ಇಲ್ಲಿ ಮಿನಿಮಮ್ 2 ಕಾರ್ಬನ್ ಪ್ರೆಸೆಂಟ್ ಇರಲೇಬೇಕು. ಅದಕ್ಕೇ ಸೊ ಇದು ಸ್ಟಾರ್ಟ್ ಆಗೋದೇನು ಅಂತಂದರೆ N=2 ಇಂದ ಸ್ಟಾರ್ಟ್ ಆಗುತ್ತೆ. ಸೊ N ಅಂತಂದರೆ ಇಲ್ಲಿ ನಾವು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಇವಾಗ ನಾನು ಏನು ಮಾಡ್ತೀನಿ, N=2 ತೊಗೊತೀನಿ. ಸೊ ಅವಾಗ ಫಾರ್ಮುಲಾ ಏನಾಗುತ್ತೆ ಅಂತಂದರೆ ಓಕೆ, ಸಿ ಏನಾಗುತ್ತೆ, ಇಲ್ಲಿ 2 ಆಗುತ್ತೆ. ಹೈಡ್ರೋಜನ್ ಎಷ್ಟು ಬರುತ್ತೆ ನೋಡಿ, 2 2s 4. ಯಾಕೆಂದರೆ ಫಾರ್ಮುಲಾ 2n ಅಲ್ವಾ, 2 2s 4. ಸೊ ಹೈಡ್ರೋಜನ್ 4 ಇರುತ್ತೆ. ಇನ್ನು ಸ್ಟ್ರಕ್ಚರ್ ಯಾವ ಥರ ಬರೆಯೋದು ಅಂತಂದರೆ ನೋಡಿ, ಫಸ್ಟು 2 ಕಾರ್ಬನ್ಸನ್ನ ಈ ಥರ ಬರ್ಕೊತೀವಿ. ಮಧ್ಯೆ ಏನು ಮಾಡ್ತೀವಿ, ಒಂದು ಡಬಲ್ ಬಾಂಡ್ ಬರಿತೀವಿ. ಸೊ ಒಂದು ಕಾರ್ಬನ್ದು ವೇಲೆನ್ಸಿ ಎಷ್ಟು ಅಂತ ಹೇಳ್ಕೊಟ್ಟಿದ್ದೆ, 4 ವೇಲೆನ್ಸಿ. ಆಲ್ರೆಡಿ ಒಂದೊಂದು ಕಾರ್ಬನ್ದು 2 ವೇಲೆನ್ಸಿ ಆಗೋಗ್ಬಿಟ್ಟಿದೆ ಅಲ್ವಾ. ಇನ್ನು 2 ಬಾಂಡನ್ನು ಈ ಥರ ಬರಿಬೇಕು. ಸೊ ಒಂದೊಂದು ಬಾಂಡ್ಗೂ ಸಹ ನಾವೇನು ಮಾಡಬೇಕು, ಒಂದೊಂದು ಹೈಡ್ರೋಜನ್ ಬರಿಬೇಕು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಓಕೆ, ಆಫ್ C2H4 ಎಥಿಲೀನ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ನಾವು, ಎಥಿಲೀನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ಕಾಮನ್ ನೇಮ್ ಬಂದು ಎಥಿಲೀನು, ಐಯುಪೆಕ್ ನೇಮ್ ಬಂದು ಈಥೇನು. ಓಕೆ, ನೆಕ್ಸ್ಟ್ ಹೇಳ್ತೀನಿ ಅದನ್ನೆಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಕಾರ್ಬನ್ ಏನು ಮಾಡೋಣ ಅಂತಂದರೆ ಇವಾಗ N=3 ತೊಗೊಳ್ಳೋಣ. ಸೊ N=3 ಅಂತಂದರೆ ಆಟೋಮೆಟಿಕ್ ಫಾರ್ಮುಲಾ ಏನಾಗುತ್ತೆ, C3 ಆಗುತ್ತೆ. ಹೈಡ್ರೋಜನ್ ಎಷ್ಟು ಬರುತ್ತೆ, 3 2s ಎಷ್ಟಾಗುತ್ತೆ, 6 ಹೈಡ್ರೋಜನ್ ಬರುತ್ತೆ. ಇದ್ರದ್ದು ಸ್ಟ್ರಕ್ಚರ್ ಯಾವ ಥರ ಬರಿಬೇಕು ಅಂತಂದರೆ ನೋಡಿ, 3 ಕಾರ್ಬನ್ಸ್ ಹಿಂಗೆ ಬರ್ಕೊಬಿಡೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಡಬಲ್ ಬಾಂಡ್ ಬರಿಬೇಕು. ಕಾರ್ಬನ್ ಮಧ್ಯ ಒಂದು. ಓಕೆ, ಸೊ ನೆಕ್ಸ್ಟು ಏನಾಗುತ್ತೆ, ನೆಕ್ಸ್ಟ್ ಕಾರ್ಬನ್ಗೆ ಒಂದು ಸಿಂಗಲ್ ಬಾಂಡ್ ಬರಿಬೇಕು. ಸೊ ಫಸ್ಟ್ ಕಾರ್ಬನ್ಗೆ
ಆಲ್ರೆಡಿ 2 ಬಾಂಡ್ ಆಗೋಗ್ಬಿಟ್ಟಿದೆ ಅಲ್ವಾ, ಇನ್ನು ಉಳ್ಕೊಂಡಿದ್ದು 2, ಆ 2 ಬಾಂಡ್ ಬರಿತೀನಿ. ಥರ್ಡ್ ಒನ್ಗೆ ಆಲ್ರೆಡಿ 3 ಬಾಂಡ್ ಆಗೋಗಿದೆ, ಫೋರ್ತ್ ಒನ್ ಬರಿತೀನಿ ನಾನು. ಸೊ ನೆಕ್ಸ್ಟ್ ಏನು ಅಂತಂತಂದರೆ, ಸೊ ಥರ್ಡ್ಗೆ ಏನಾಗಿದೆ 1 ಬಾಂಡ್ ಆಗಿದೆ, ಉಳ್ಕೊಂಡಿದ್ದು 3 ಬಾಂಡನ್ನು ನಾವು ಈ ಥರ ಬರ್ಕೋಬೇಕು. ಸ್ಟ್ರಕ್ಚರ್ ಯಾವ ಥರ ಬರೀದು ಅಂತ. ಸೊ ಇವಾಗ ಎಲ್ಲೆಲ್ಲಿ ಬಾಂಡ್ ಬರೆದಿದ್ರೆ ಅಲ್ಲೆಲ್ಲ ಏನು ಮಾಡಬೇಕು ಅಂತಂದರೆ ಒಂದೊಂದು ಹೈಡ್ರೋಜನ್ ಬರಿಬೇಕು, ಒಂದೊಂದು ಹೈಡ್ರೋಜನ್ ಬರಿಬೇಕು. ಇದನ್ನೇನಂತ ಕರಿತೀವಿ, ಪ್ರೊಪಿಲೀನ್ ಅಂತ ಕಾಮನ್ ನೇಮ್ ಕರಿತೀವಿ, ಐಯುಪ್ಯಾಕ್ ನೇಮಲ್ಲಿ ಪ್ರೊಪೀನ್ ಅಂತ ಕರಿತೀವಿ ನಾವು. ಓಕೆ, ಇದು ಎರಡೂ ಸ್ಟ್ರಕ್ಚರ್ ಆಯಿತು. ಕಂಡೆನ್ಸ್ಡ್ ಸ್ಟ್ರಕ್ಚರಲ್ಲಿ ಯಾವ ಥರ ಬರೆಯೋದು ಅಂತಂದರೆ C2H4ನ ನೋಡಿ. ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂದರೆ ಕಾರ್ಬನ್ಗೆ ಎಷ್ಟಿದೆ ನೋಡಿ, ಈಥಿನಲ್ಲಿ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಅದನ್ನು ಯಾವ ಥರ ಬರಿಬೇಕು ಅಂತಂದರೆ ನೋಡಿ, CH2 ಡಬಲ್ ಬಾಂಡ್ CH2 ಅಂತ ಬರಿಬೇಕು. ಸೊ ದಿಸ್ ಈಸ್ ಆ್ಯಕ್ಚುಲಿ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗಾದರೆ ಪ್ರೊಪೀನ್ಗೆ ಯಾವ ಥರ ಬರೀತೀರಾ ನೋಡಿ, ಪ್ರೊಪೀನ್ಗೆ ಯಾವ ಥರ ಬರಿಬೇಕು ಅಂತಂದರೆ CH3, ಓಕೆ, CH ಡಬಲ್ ಬಾಂಡು CH2, ಹೈಡ್ರೋಜನ್ ಎಷ್ಟಿದೆ ಆ ನಂಬರ್ನ ಬರಿಬೇಕಷ್ಟೇ. ಓಕೆ, ಅಂಡರ್ ಸ್ಕ್ರಿಪ್ಟಲ್ಲಿ. ಸೊ ದಿಸ್ ಈಸ್ ಅಬೌಟ್ ದ ಇದು ಏನು ಅಂತ ಅಂದರೆ ನಮಗೆ ಬೇಸಿಕ್ ಆಯಿತು, ಇಂಟ್ರಡಕ್ಷನ್ ಅಂತಲೇ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋದು ನಾನು ಸ್ಟ್ರಕ್ಚರ್ ಆಫ್ ಆಲ್ಕೀನ್ಗೆ ಹೋಗ್ತೀವಿ. ಸೊ ಸ್ಟ್ರಕ್ಚರ್ ಆಫ್ ಆಲ್ಕೀನ್ಗಿಂತ ಮುಂಚೆ ಕೆಲವು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೋಬೇಕು ನೋಡಿ. ಬಾಂಡಲ್ಲಿ 2 ಟೈಪ್ಸ್ ಆಫ್ ಬಾಂಡ್ ಇರುತ್ತೆ, ನಿಮ್ಗೆ ಗೊತ್ತಿದೆ ಯಾವೇ ಬಾಂಡ್ ಇರುತ್ತೆ ಅಂತಂದರೆ, ಒಂದು ಸಿಗ್ಮಾ ಬಾಂಡು, ಇನ್ನೊಂದು ಪೈ ಬಾಂಡು ಅಲ್ವಾ. ಈ ಸಿಗ್ಮಾ ಬಾಂಡು ನಿಮ್ಗೆ ಗೊತ್ತಿದೆ ಏನಂತಾರೆ, ಹೆಡ್ ಆನ್ ಓವರ್ಲ್ಯಾಪಿಂದ ಆಗುತ್ತೆ ಅದು. ಓಕೆ, ಸೊ ಹೆಡ್ ಆನ್ ಓವರ್ಲ್ಯಾಪಿಂದ ಆಗುತ್ತೆ. ಸೊ ಪೈ ಬಾಂಡ್ ಏನಾಗುತ್ತೆ ಅಂತಂದರೆ ಸೈಡ್ ವೈಸ್ ಓವರ್ಲ್ಯಾಪಿಂದ ಆಗುತ್ತೆ. ಓಕೆ, ಸೈಡ್ ವೈಸ್ ಓವರ್ಲ್ಯಾಪಿಂದ ಅಥವಾ ಲ್ಯಾಟರಲ್ ಓವರ್ಲ್ಯಾಪಿಂದ ಆಗುತ್ತೆ. ಸಿಗ್ಮಾ ಬಾಂಡು ಸ್ಟ್ರಾಂಗ್ ಆಗಿರುತ್ತೆ ಯಾವಾಗಲೂ ಅಷ್ಟೇ. ಓಕೆ, ಸೊ ಪೈ ಬಾಂಡ್ ಏನಾಗಿರುತ್ತೆ ಅಂತಂದರೆ ವೀಕ್ ಆಗಿರುತ್ತೆ. ಇನ್ನೊಂದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗೋದು. ಓಕೆ, ಒಂದು ಕಾರ್ಬನ್ ಮಧ್ಯ ಆಗೋಂಥ ಸಿಗ್ಮಾ ಬಾಂಡು, ಕಾರ್ಬನ್ ಮಧ್ಯ ನೆನ್ಪಿಟ್ಕೊಳ್ಳಿ, ಆಗೋಂಥ ಸಿಗ್ಮಾ ಬಾಂಡಲ್ಲಿ ಹೈಬ್ರಿಡ್ ಆರ್ಬಿಟಲ್ ಕಂಬೈಂಡ್ ಆಗಿರುತ್ತೆ. ಯಾವುದು, ಹೈಬ್ರಿಡ್ ಆರ್ಬಿಟಲ್ಸು ಕಂಬೈಂಡ್ ಆಗಿರುತ್ತೆ. ಓಕೆ, ಸೊ ಅದೇನೇ ನೀವು ಪೈ ಬಾಂಡ್ ತೊಗೊಂಡ್ರೆ ಪಿ ಬಾಂಡ್ ಓವರ್ಲ್ಯಾಪ್ ಆಗಿರುತ್ತೆ. ಪಿ ಬಾಂಡ್ ಯಾವತ್ತೂ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸು ಪೈ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಲ್ಲ. ಓಕೆ, ಸೊ ಪೈ ಬಾಂಡ್ ಫಾರ್ಮೇಷನು ಆಲ್ಮೋಸ್ಟ್ ಯಾವಾಗಲೂ ಪಿ ಬಾಂಡ್ ಆರ್ಬಿಟಲ್ಸ್ ಏನಾಗುತ್ತೆ, ಲ್ಯಾಟರಲ್ ಅಥವಾ ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ. ಇದು ಇಷ್ಟು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಹೋಗೋಣ ನಾವು. ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇದೆ ಅಂತಂದರೆ ಎಲ್ಲಾದರೂ ಓಕೆ, ಎಲ್ಲ ಕಾರ್ಬನ್ ಮಧ್ಯ ಅಂತಲ್ಲ, ಹೈಡ್ರೋಜನ್ ಮಧ್ಯನೂ ಸಿಂಗಲ್ ಬಾಂಡ್ ಇದೆ ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ, ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಏನಿದೆ ಅಂತ, ಒಂದು ಸಿಗ್ಮಾ ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಇನ್ನು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ ಗೊತ್ತಾ, ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಒಂದು ಸಿಗ್ಮಾ ಬಾಂಡು, ಒಂದು ಪೈ ಬಾಂಡ್ ಇದೆ. ನೆಕ್ಸ್ಟು ಕಾರ್ಬನ್ ಮಧ್ಯ ನಾವು ಟ್ರಿಬಲ್ ಬಾಂಡ್ ತೊಗೊಂಡ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಒಂದು ಸಿಗ್ಮಾ ಬಾಂಡ್ ಇದೆ. ಓಕೆ, ಒಂದು ಸಿಗ್ಮಾ ಬಾಂಡ್ ಇದೆ, ಅದ್ರ ಜೊತೆಗೆ ಓಕೆ 2 ಪೈ ಬಾಂಡ್ ಇರುತ್ತೆ. ಅಲ್ಲಿ ಎಷ್ಟಿರುತ್ತೆ ಪೈ ಬಾಂಡು, 2 ಪೈ ಬಾಂಡ್ ಇರುತ್ತೆ. ಯಾವುದಕ್ಕೆ, ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಇದ್ದರೆ. ಸೊ ನಮಗೆ ಬೇಕಾಗಿರೋದು ಅಂತಂದರೆ ಯಾವುದು, ಇವತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡು ಮತ್ತು ಕಾರ್ಬನ್ ಹೈಡ್ರೋಜನ್ ಬಾಂಡ್ ಬರುತ್ತೆ ನಮಗೆ ಅಲ್ವಾ. ಕಾರ್ಬನ್ ಹೈಡ್ರೋಜನ್ ಇದ್ದರೆ ಸಿಗ್ಮಾ ಬಾಂಡು, ಕಾರ್ಬನ್ ಮಧ್ಯೆ ಇದ್ದರೆ ಡಬಲ್ ಬಾಂಡು. ಓಕೆ, ಡಬಲ್ ಬಾಂಡ್ ಇದ್ದರೆ ಏನು, ಒಂದು ಸಿಗ್ಮಾ, ಒಂದು ಪೈ ಬಾಂಡ್ ಫಾರ್ಮೇಷನ್. ಇದು ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ ಇನ್ನು ಕೆಲವು ಏನೇನು ನೆನ್ಪಿಟ್ಕೋಬೇಕು ಅಂತಂದರೆ ನೋಡಿ, ಕಾರ್ಬನ್ ಮಧ್ಯೆ ಡಬಲ್ ಬಾಂಡು, ಸಿಂಗಲ್ ಬಾಂಡು ಮತ್ತು ಡಬಲ್ ಬಾಂಡು, ಇನ್ನೊಂದೇನು ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡು ಅಲ್ವಾ. ಸೊ ಇಷ್ಟು ನಮ್ಗೆ ಗೊತ್ತು. ಇದು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ ಯಾವ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ sp3. ಯಾವ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ, sp3. ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತಂದರೆ ಯಾವ ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ ಅಲ್ಲಿ, sp2. ಯಾವ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ, sp2 ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ. ಸೊ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಇದೆ ಅಂತಂದರೆ ಯಾವ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ, sp ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಹೋಗೋಣ. sp3 ಅಂತಂದರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ನೋಡಿ, ಎಸ್ ಎಷ್ಟಿದೆ, 1 ಇದೆ, ಪಿ ಎಷ್ಟಿದೆ, 3 ಇದೆ, ಟೋಟಲಾಗಿ ಎಷ್ಟಾಯಿತು, 4. ಸೊ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ, 4 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. 4 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಅದನ್ನೇನಂತ ಕರಿತೀವಿ, 4sp3 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ sp2 ತೊಗೊಂಡ್ರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ ನೋಡಿ, S 1 ಇದೆ, ಪಿ ಎಷ್ಟಿದೆ, 2 ಇದೆ, ಟೋಟಲಾಗಿ 3.
ಟೋಟಲ್ ಆಗಿ ಏನಾಗುತ್ತೆ 3sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ sp ತೊಗೊಂಡ್ರೆ ನಾನು sp ಎಷ್ಟಾಗುತ್ತೆ ಅಂತಂದರೆ s1 ಇದೆ, p1 ಇದೆ, ಟೋಟಲ್ ಆಗಿ 2 ಆಯಿತು. ಸೊ ಏನಾಗುತ್ತೆ ಇಲ್ಲಿ 2sp ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. ಪ್ಲೀಸ್ ಇದೆಲ್ಲ ಬೇಸಿಕ್ ನೀಟಾಗಿ ಗೊತ್ತಿರಬೇಕು, ಇಷ್ಟನ್ನು ನೀಟಾಗಿ ಕಲ್ತ್ಕೋಬೇಕು ನೀವು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸ್ಟ್ರಕ್ಚರ್ಗೆ ಹೋಗೋಣ ನಾವು. ಈ ಸ್ಟ್ರಕ್ಚರಲ್ಲಿ ನಾನು ತೊಗೊತಾ ಇರೋದು ಫಸ್ಟ್ ಮೆಂಬರ್ ಆಫ್ ದ ಆಲ್ಕಿನ್. ಫಸ್ಟ್ ಮೆಂಬರ್ ಯಾವುದು ಅಂತ ಹೇಳಿದ್ದೀನಿ, ಮಿನಿಮಮ್ 2 ಇರಬೇಕು ಅಲ್ವಾ, ಕಾರ್ಬನ್ನು ಮಿನಿಮಮ್ 2 ಇರಬೇಕು ಅಂತಂದರೆ ಯಾವುದು ಬರುತ್ತೆ ನಮಗೆ, ಸೊ ಈಥೀನ್ ಬರುತ್ತೆ. ಸೊ ಈಥೀನ್ದ ಸ್ಟ್ರಕ್ಚರ್ ಗೊತ್ತಿದೆ ಅಲ್ವಾ ನಿಮಗೆ, ಏನು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಬರುತ್ತೆ, ಒಂದು ಕಾರ್ಬನ್ ಏನಾಗಿರುತ್ತೆ 2 ಹೈಡ್ರೋಜನ್ ಜೊತೆಗೆ ಏನಾಗಿರುತ್ತೆ ಇದು ಓಕೆ ಬಾಂಡ್ ಆಗಿರುತ್ತೆ. ಒಂದು ಡಬಲ್ ಬಾಂಡ್ ಇದೆ ಅಂತಂದರೆ ಆಲ್ರೆಡಿ ಹೇಳ್ತೀನಿ, ಒಂದು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತಂದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಇವಾಗ ಏನು ನೋಡಬೇಕು ಅಂತಂದರೆ ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಪೈ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಕಾರ್ಬನ್ ಮಧ್ಯ ಹೈಬ್ರಿಡೈಸೇಷನ್ ಅಥವಾ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದೆ, ಹೈಬ್ರಿಡ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಮತ್ತೆ ಪೈ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಪಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ಹೈಬ್ರಿಡ್ ಆರ್ಬಿಟಲ್ಸು ಕಾರ್ಬನ್ ಮಧ್ಯೆ ಇರೋಂಥ ಹೈಬ್ರಿಡ್ ಆರ್ಬಿಟಲ್ಸ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆದರೆ ಸಿಗ್ಮಾ ಬಾಂಡ್ ಆಗುತ್ತೆ. ಪಿ ಆರ್ಬಿಟಲ್ಸ್ ಇರುತ್ತಲ್ಲ ನೋಡಿ, ಕಾರ್ಬನ್ ಮಧ್ಯೆ ಇರೋಂಥ ಪಿ ಆರ್ಬಿಟಲ್ ಸೈಡ್ ವೈಸ್ ಅಥವಾ ಲ್ಯಾಟರಲ್ ಓವರ್ಲ್ಯಾಪ್ ಆದರೆ ಏನಾಗುತ್ತೆ, ಅದು ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡು ಸಹ ಸಿಗ್ಮಾ ಬಾಂಡ್ ಆಗಿರುತ್ತೆ, ಇದು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಟೋಟಲ್ ಆಗಿ ಈಥೀನ್ ತೊಗೊಂಡಾಗ ಎಷ್ಟು ಸಿಗ್ಮಾ ಬಾಂಡ್ ಇರುತ್ತೆ, ಎಷ್ಟು ಪೈ ಬಾಂಡ್ ಇರುತ್ತೆ, ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ. ಸಿಗ್ಮಾ ಬಾಂಡ್ ಬಂದು ಎಷ್ಟು ಹೈಡ್ರೋಜನ್ ಇರುತ್ತೆ, ಎಷ್ಟು ಹೈಡ್ರೋಜನ್ ಇದೆ, ಈಥೀನ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನೋ C2H4 ಅಲ್ವಾ. ಸೊ 4 ಹೈಡ್ರೋಜನ್ ಇದೆ. ಸೊ ಎಷ್ಟು ಕಾರ್ಬನ್ ಇದೆ, 2 ಕಾರ್ಬನ್ ಇದೆ ನೋಡಿ. ಎಷ್ಟು ಕಾರ್ಬನ್ ಇರುತ್ತೆ, ಆ ಕಾರ್ಬನಲ್ಲಿ -1 ಬರಬೇಕು, ಅಂದರೆ 2 ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಈಗ C2 ಕಾರ್ಬನ್ ಇದೆ ಅಂತಂದರೆ ಒಂದು ಕಾರ್ಬನ್ ಲೆಸ್ ಮಾಡಿದ್ರೆ ನನಗೆ 1 ಬರುತ್ತೆ, ಅಲ್ಲಿಗೆ ಎಷ್ಟು 5 ಸಿಗ್ಮಾ ಬಾಂಡ್ ಇರುತ್ತೆ. ಇನ್ನು ಪೈ ಬಾಂಡ್ ಬಂದು ಯಾವುದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ಇಲ್ಲಿ ಎಷ್ಟು ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ, ಒಂದು ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ, ಅಲ್ಲಿಗೆ 1 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. 5 ಸಿಗ್ಮಾ ಬಾಂಡು 1 ಪೈ ಬಾಂಡು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಸ್ಟ್ರಕ್ಚರಲ್ಲಿ. ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ ಕಾರ್ಬನ್ ಮಧ್ಯೆ ಸಿಗ್ಮಾ ಬಾಂಡು ಪೈ ಬಾಂಡು ಯಾವ ಥರ ಫಾರ್ಮೇಷನ್ ಆಗ್ತಾ ಇದೆ ಅಂತ ನೋಡಿ. ಕಾರ್ಬನ್ ಡಬಲ್ ಬಾಂಡ್ ಇನ್ ಆಲ್ಕಿನ್ಸ್ ಕನ್ಸಿಸ್ಟಿಂಗ್ ಆಫ್ 1 ಸ್ಟ್ರಾಂಗ್ ಸಿಗ್ಮಾ ಬಾಂಡ್. ನಿಮ್ಗೆ ಹೇಳಿದೆ ನಾನು, ಕಾರ್ಬನ್ ಮಧ್ಯೆ ಇರೋ ಅಂಥದ್ದು ಡಬಲ್ ಬಾಂಡ್ ಅಂತಂದರೆ ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನೊಂದು ಏನಾಗಿರುತ್ತೆ ಪೈ ಬಾಂಡ್ ಇರುತ್ತೆ. ಸಿಗ್ಮಾ ಬಾಂಡ್ ಇಸ್ ಅ ಸ್ಟ್ರಾಂಗ್ ಬಾಂಡ್, ಪೈ ಬಾಂಡ್ ಇಸ್ ಅ ವೀಕ್ ಬಾಂಡ್ ಅಲ್ವಾ. ಈ ಸ್ಟ್ರಾಂಗ್ ಸಿಗ್ಮಾ ಬಾಂಡ್ ಯಾವ ಥರ ಆಗುತ್ತೆ ಅಂತಂದರೆ ಡ್ಯೂ ಟು ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಫ್ sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಡಬಲ್ ಬಾಂಡ್ ಅಂತಂದರೆ sp2, ಓಕೆ, ಸಿಂಗಲ್ ಬಾಂಡ್ ಅಂತಂದರೆ sp3, ಟ್ರಿಬಲ್ ಬಾಂಡ್ ಅಂತಂದರೆ sp. ಸೊ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಏನು ಬಂದಿದೆ, sp2 ಹೈಬ್ರಿಡ್, ಓಕೆ, ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಆ್ಯಂಡ್ 1 ನೋಡಿ sp2 ಹೈಬ್ರಿಡ್ ಆರ್ಬಿಟಲ್ಸ್. ಇವಾಗ ಕಾರ್ಬನ್ ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಒಂದು ಕಾರ್ಬನು, ಇನ್ನೊಂದು ಕಾರ್ಬನು. ಓಕೆ, ಸೊ ಈ ಕಾರ್ಬನ್ ಮಧ್ಯೆ ನಿಮ್ಗೆ ಹೇಳಿದೆ ನಾನು, sp2 ಹೈಬ್ರಿಡೈಸೇಷನ್ ಅಂತಂದರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ, ಇಲ್ಲಿ 3 ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ ಅಲ್ವಾ. ಒಂದು ಎಸ್ಸು ಇನ್ನೊಂದು 2 ಸೇರಿಸಿ ಏನಾಗುತ್ತೆ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾವು ಯಾವ ಥರ ಬರ್ಕೋಬೇಕು ಅಂತಂದರೆ ನೋಡಿ, ಸೊ ಯಾವ ಥರ ಬಾಂಡ್, ಬರೀ ಸಿಗ್ಮಾ ಬಾಂಡ್ ಮಾತ್ರ ಹೇಳ್ತೀನಿ ನಾನು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದು ಓಕೆ, sp2 ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ದ 1 ಕಾರ್ಬನ್ ಮತ್ತು ಅನದರ್ ಕಾರ್ಬನ್ ಎರಡೂ ಸಹ ಏನಾಗುತ್ತೆ ಈ ಥರ ಓವರ್ಲ್ಯಾಪ್ ಆಗುತ್ತೆ. ಸೊ ಓವರ್ಲ್ಯಾಪ್ ಆಗಿ ಏನಾಗುತ್ತೆ ಇಲ್ಲಿ ಸಿಗ್ಮಾ ಬಾಂಡು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಯಾವ ಹೈಬ್ರಿಡ್ ಆರ್ಬಿಟಲ್ಸ್ ಇದು, sp. ಓಕೆ, ಯಾವುದಿದು sp2. ಓಕೆ, ಸೊ sp2ದು ಹೈಬ್ರಿಡ್ ಕಾರ್ಬನ್ದು sp2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗುತ್ತೆ ಓವರ್ಲ್ಯಾಪ್ ಆಗಿ ಏನಾಗುತ್ತೆ ಒಂದು ಸಿಗ್ಮಾ ಬಾಂಡು ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಇಸ್ ಓವರ್. ಈ sp2 ಹೈಬ್ರಿಡ್ ಆರ್ಬಿಟಲ್ಸ್ ಸಿಗ್ಮಾ ಬಾಂಡ್ ಆಗಿರುತ್ತಲ್ಲ, ಇದು ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇದ್ರ ಜೊತೆಗೆ ನಮಗೇನಾಗುತ್ತೆ ಇನ್ನೂ ಒಂದು 2 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ, ಅದು ಸಹ ಸಿಗ್ಮಾ ಬಾಂಡ್ ಅಲ್ವಾ. ಈ ಸಿಗ್ಮಾ ಬಾಂಡ್ ಯಾವ ಥರ ಆಗುತ್ತೆ ಅಂತಂದರೆ, ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಸಿಗ್ಮಾ ಬಾಂಡ್ ಯಾವ ಥರ ಆಗುತ್ತೆ ಅಂತಂದರೆ ನೋಡಿ 3sp2 ಇತ್ತು ಅಲ್ವಾ. ಸೊ ಇಲ್ಲಿ ಒಂದು sp2 ಹೈಬ್ರಿಡ್ ಆರ್ಬಿಟಲ್ ಸಿಗ್ಮಾ ಬಾಂಡಲ್ಲಿ ಇನ್ವಾಲ್ವ್ ಆಗಿತ್ತು, ಇನ್ನು 2 ಇರುತ್ತಲ್ಲ ನೋಡಿ, ಆ 2ನ ಈ ಥರ ಬರ್ಕೋಬೇಕು ಸೈಡಲ್ಲಿ. ಓಕೆ, ಈ ಥರ 2 ಬರ್ಕೋಬೇಕು ಇದ್ರ ಮಧ್ಯೆ ನೋಡಿ.
ಈ ಥರ ಬರ್ಕೊಳ್ಳಿ. ಓಕೆ, ಸೊ ಈ 2 ಇರುತ್ತಲ್ಲ, ಈ 2 ಏನು sp2. ಈ sp2 ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಹೈಡ್ರೋಜನಲ್ಲಿ s ಆರ್ಬಿಟಲ್ ಇನ್ವಾಲ್ವ್ ಆಗುತ್ತೆ. s ಆರ್ಬಿಟಲ್ಸ್ ಯಾವಾಗಲೂ ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಸೊ ನಾವೇನು ಮಾಡಬೇಕು ಇಲ್ಲಿ ನೋಡಿ, s ಆರ್ಬಿಟಲ್ಸನ್ನ ಈ ಥರ ಸ್ಪೆರಿಕಲಾಗಿ ಬರೀಬೇಕು. ಅದು sp2 ಜೊತೆಗೆ ಏನಾಗ್ತಾ ಇದೆ, ಓವರ್ಲ್ಯಾಪ್ ಆಗ್ತಾ ಇದೆ. ಓಕೆ, sp2 ಜೊತೆಗೆ ಓವರ್ಲ್ಯಾಪ್ ಆಗ್ತಾ ಇದೆ. ಇದು ಹೈಡ್ರೋಜನ್. ಓಕೆ, ಇದು ಹೈಡ್ರೋಜನ್ದು. ಸೊ ಯಾವ ಆರ್ಬಿಟಲ್ಲು, ಇದು ಎಸ್ ಆರ್ಬಿಟಲ್. ಹೈಡ್ರೋಜನ್ನ ಎಸ್ ಆರ್ಬಿಟಲ್ಲು, ಕಾರ್ಬನ್ನ sp2 ಜೊತೆಗೆ ಏನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಓಕೆ, sp2 ಜೊತೆಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇಲ್ಲಿ ಟೋಟಲಾಗಿ ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಯಿತು ನೋಡಿ. ಸೊ ನೋಡಿ 1 ಸಿಗ್ಮಾ. ಓಕೆ, ಸೊ ಇಲ್ಲಿ ನೋಡಿ 1 ಸಿಗ್ಮಾ, 2, ಓಕೆ 3, 4 ಮತ್ತು ಇಲ್ಲೊಂದು 5. ಓಕೆ, ಇದೊಂದು 5 ಆಯಿತು. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಹೈಡ್ರೋಜನ್ ಎಷ್ಟಿರುತ್ತೆ, 4 ಇರುತ್ತೆ, ಕಾರ್ಬನ್ 2 ಇರುತ್ತೆ. 2 ಅಲ್ಲಿ -1 ಆದರೆ ಏನಾಗುತ್ತೆ, 1 ಬರುತ್ತೆ. ಟೋಟಲ್ ಮಾಡಿದ್ರೆ ಅದೇ 5 ಆಗುತ್ತೆ. ಓಕೆ, ಈ ಥರ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಯಿತಾ ನಿಮಗೆ? ಸೊ ನೆಕ್ಸ್ಟ್ ಹೋಗೋಣ. ಸೊ ಬೇಸಿಕ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಪೈ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ಪೈ ಈಸ್ ಅ ವೀಕ್ ಬಾಂಡ್ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ ಹೇಳಿದ್ದೀವಿ ನಾವು ಯಾವ ಥರ ಆಗುತ್ತೆ. ವೀಕ್ ಪೈ ಬಾಂಡ್ ಒಬ್ಟೈನ್ಡ್ ಬೈ ಲ್ಯಾಟರಲ್ ಆರ್ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಫ್ ದ 2p ಆರ್ಬಿಟಲ್ಸ್ ಆಫ್ ದ 2 ಕಾರ್ಬನ್ ಆಟಮ್ಸ್. ಸೊ ಕಾರ್ಬನ್ ಆಟಮ್ಸಲ್ಲಿ ಇರೋಂಥ 2p ಆರ್ಬಿಟಲ್ಸ್ ಇರುತ್ತಲ್ಲ ನೋಡಿ, ಅದು ಓವರ್ಲ್ಯಾಪ್ ಆಗುತ್ತೆ. ಲ್ಯಾಟರಲ್ ಅಥವಾ ಸೈಡ್ ವೈಸ್ ಓವರ್ಲ್ಯಾಪ್ ಆಗಿ ಏನಾಗುತ್ತೆ, ನಮಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇವಾಗ ನೋಡೋಣ ನೋಡಿ, 2 ಕಾರ್ಬನ್ ಇರ್ತಾರೆ, 2 ಕಾರ್ಬನ್ಸ್ ತೊಗೊತೀವಿ. ಸೊ p ಆರ್ಬಿಟಲ್ಸ್ ಯಾವಾಗಲೂ ಅಷ್ಟೇ ನೋಡಿ, ಪರ್ಪೆಂಡಿಕ್ಯುಲರ್ ಆಗಿ 2 ಲೋಬ್ಸ್ ಬರಿಬೇಕು. ಓಕೆ, ದಿಸ್ ಇಸ್ ದ p ಆರ್ಬಿಟಲ್ಸ್ ಕಾರ್ಬನ್. ಓಕೆ, ಈ ಆಲ್ರೆಡಿ ಏನಾಗಿದೆ, ಒಂದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇದು ಎರಡರ ಮಧ್ಯೆ ಏನಾಗುತ್ತೆ, ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಏನಂತ ಕರಿತೀವಿ ನಾವು, PP ಬಾಂಡ್ ಅಂತ ಕರಿತೀವಿ. ಅಂದರೆ p ಆರ್ಬಿಟಲ್ಸ್ ಏನಾಗಿದೆ, ಎರಡು PP ಆರ್ಬಿಟಲ್ಸ್ ಬಾಂಡ್ ಆಗಿದೆ, ಅಥವಾ ಪೈ ಬಾಂಡ್. ಇದನ್ನು ಪೈ ಬಾಂಡ್ ಅಂತ ಕರಿತೀವಿ. ಅದು ನೆನ್ಪಿಟ್ಕೊಳ್ಳಿ, ಏನಂತ ಕರಿತೀವಿ, ಪೈ ಬಾಂಡ್ ಅಂತ ಕರಿತೀವಿ. ಪೈ ಬಾಂಡ್ ಅಂತ ಕರಿತೀವಿ. ಸೊ ಇದು ಎರಡು ಏನಾಗುತ್ತೆ ಅಂತಂದರೆ ಮರ್ಜ್ ಆದಾಗ ಏನಾಗುತ್ತೆ, ಇನ್ನು ಹೈಡ್ರೋಜನು ಬರೀಲೇಬೇಕು ನೀವು. ಸೊ ಹೈಡ್ರೋಜನ್ ಈ ಥರ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಇದೆರಡು ಬಾಂಡ್ ಏನಾಗುತ್ತೆ ಅಂತಂದರೆ ಈ ಥರ ಒಂದಕ್ಕೊಂದು ಬಾಂಡ್ ಫಾರ್ಮೇಷನ್ ಆದಾಗ ಅದು ಯಾವ ಥರ ಆಗುತ್ತೆ ಅಂತಂದರೆ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಮಧ್ಯೆ ಏನಾಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಈ ಥರ ಬರಿಬೇಕು ನೋಡಿ, ಒಂದು ಸಿಗ್ಮಾ ಬಾಂಡ್ ಆಗೇ ಇರುತ್ತೆ. ಇಲ್ಲ ಹೈಡ್ರೋಜನ್ 2 ಹೈಡ್ರೋಜನ್ ಬರ್ಕೊಬಿಡಿ ನೀವು. ಈ ಥರ 2 ಹೈಡ್ರೋಜನ್ ಬರ್ಕೊಬಿಡಬೇಕು. ಇದು ಎರಡರ ಮಧ್ಯೆ ಏನಾಗಿತ್ತು ಇಲ್ಲಿ, ಓಕೆ ಬಾಂಡ್ ಫಾರ್ಮೇಷನ್ ಆಗಿತ್ತಲ್ಲ, ಅದು ಯಾವ ಥರ ಅಂತಂದರೆ ಕ್ಲೌಡ್ ಥರ ಆಗುತ್ತೆ. ಈ ಥರ ಆಗುತ್ತೆ. ಓಕೆ, ಇದನ್ನೇನಂತ ಕರಿತೀವಿ, ಪೈ ಕ್ಲೌಡ್ ಅಂತ ಕರಿತೀವಿ ನಾವು. ಓಕೆ, ದಿಸ್ ಇಸ್ ಅಬೌಟ್ ದಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ, ನನಗೆ ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್ ಲೆಂತು, ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಲೆಂತು ಮತ್ತು ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಮಧ್ಯೆ ಅಂದರೆ ಸಿಂಗಲ್ ಬಾಂಡ್ ಇದ್ದಾಗ ಬಾಂಡ್ ಲೆಂತು ಜಾಸ್ತಿ ಇರುತ್ತೆ. ಓಕೆ, ಸೊ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದಾಗ ಏನಾಗುತ್ತೆ, ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಸಿಂಗಲ್ ಬಾಂಡ್ ಕಂಪೇರ್ ಮಾಡಿದ್ರೆ ಕಾರ್ಬನ್ ಡಬಲ್ ಬಾಂಡು ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ, ಶಾರ್ಟ್ ಬಾಂಡ್ ಆಗಿರುತ್ತೆ. ಓಕೆ, ಇನ್ನು ಕಾರ್ಬನ್ ಟ್ರಿಬಲ್ ಬಾಂಡ್ ತೊಗೊಬಿಟ್ರೆ ಬಾಂಡ್ ಲೆಂತ್ ಏನಾಗಿರುತ್ತೆ, ಸೊ ಇದು ಇನ್ನೂ ಶಾರ್ಟರ್ ಆಗಿರುತ್ತೆ. ಅಂದರೆ ಕಾರ್ಬನ್ದು ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಆಮೇಲೆ ಕಾರ್ಬನ್ ಡಬಲ್ ಬಾಂಡ್ ಲೆಂತು, ಅದಾದಮೇಲೆ ಕಾರ್ಬನ್ ಟ್ರಿಬಲ್ ಬಾಂಡ್ ಲೆಂತ್. ಓಕೆ, ಇದು ನೆನ್ಪಿಟ್ಕೋಬೇಕು ನೀವು. ಸೊ ನೆಕ್ಸ್ಟ್ ಹೋಗೋಣ ನಾವು, ಏನು ಬಾಂಡ್ ಲೆಂತ್ ಇರುತ್ತೆ ಇಲ್ಲಿ ಅದನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಇವಾಗ ಇಲ್ಲಿ ಕಾರ್ಬನ್ ಮಧ್ಯೆ ಇರೋಂಥ ಡಬಲ್ ಬಾಂಡು, ಕಾರ್ಬನ್ ಮಧ್ಯೆ ಇರೋಂಥ ಡಬಲ್ ಬಾಂಡ್ದು ಬಾಂಡ್ ಲೆಂತ್ ಎಷ್ಟಿರುತ್ತೆ, 1.34 ಆಂಗ್ಸ್ಟ್ರಾನ್. ಓಕೆ, ಇಲ್ಲಿ ಪಿಕೋಮೀಟರ್ ಕೊಟ್ಟಿದ್ದಾರೆ, ನಾನು ಆಂಗ್ಸ್ಟ್ರಾನಲ್ಲಿ ಹೇಳ್ತಾ ಇದ್ದೀನಿ, 1.34 ಆಂಗ್ಸ್ಟ್ರಾನ್. ಓಕೆ, ನೆಕ್ಸ್ಟ್ ಕಾರ್ಬನ್ ಮತ್ತು ಇನ್ನೊಂದು ಏನು ಅಂತಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಅಂಥ ಬಾಂಡ್ ಲೆಂತ್ ಏನಾಗಿರುತ್ತೆ ಅಂತಂದರೆ 1.10 ಆಂಗ್ಸ್ಟ್ರಾನ್. 1.10 ಆಂಗ್ಸ್ಟ್ರಾನ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡಿದ್ರೆ 2 ಟೈಪ್ಸ್ ಆಫ್ ಆ್ಯಂಗಲ್ನ ನೋಡ್ಬೋದು ನಾವು. ಯಾವ್ಯಾವ 2 ಟೈಪ್ಸು ಅಂತಂದರೆ, ಒಂದು ನೋಡಿ ಹೈಡ್ರೋಜನ್ನು, ಕಾರ್ಬನ್ನು ಮತ್ತು ಈ ಕಾರ್ಬನ್ ಬಾಂಡ್ ಆ್ಯಂಗಲ್ ಇರುತ್ತೆ. ಇನ್ನೊಂದು ಯಾವುದು ಅಂತಂದರೆ ಹೈಡ್ರೋಜನ್ ಮಧ್ಯೆ ಬಾಂಡ್ ಆ್ಯಂಗಲ್ ಇರುತ್ತೆ. ಸೊ ಫಸ್ಟ್ ಒನ್ ಯಾವುದು, ಹೈಡ್ರೋಜನ್ ಕಾರ್ಬನ್ ಬಾಂಡ್ ಆ್ಯಂಗಲ್ಲು. ಸೊ ಇನ್ನೊಂದು ಯಾವುದು, ಹೈಡ್ರೋಜನ್ ಬಾಂಡ್ ಆ್ಯಂಗಲ್. ಸೊ ಹೈಡ್ರೋಜನ್ ಕಾರ್ಬನ್ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ, 121.7 ಡಿಗ್ರಿ ಇರುತ್ತೆ. ಹಾಗೆಯೇ ಹೈಡ್ರೋಜನ್ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ, 116.6 ಡಿಗ್ರಿ ಇರುತ್ತೆ.
ಇರುತ್ತೆ, ಇದಕ್ಕಿಂತ ಏನಾಗುತ್ತೆ ಕಡಿಮೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಇವಾಗ ಸೊ ಕ್ಯಾಲ್ಕುಲೇಟ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್ ಇನ್ ದ ಫಾಲೋವಿಂಗ್ ಸ್ಟ್ರಕ್ಚರ್. ಇವಾಗಲೇ ನಾನು ಸಿಗ್ಮಾ ಬಾಂಡು ಪೈ ಬಾಂಡ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಸ್ಟೇ ಮಾಡಿ ವಿಡಿಯೋನ ಪಾಸ್ ಮಾಡಬೇಕು. ಪಾಸ್ ಮಾಡಿಬಿಟ್ಟು ನೀವೇ ಸಾಲ್ವ್ ಮಾಡಿ. ಅಂದರೆ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನಂಬರ್ ಆಫ್ ಎಷ್ಟು ಹೈಡ್ರೋಜನ್ ಇರುತ್ತೆ ಅಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಕಾರ್ಬನಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಲೆಸ್ ಮಾಡಬೇಕು, -1. ಎಷ್ಟೇ ಕಾರ್ಬನ್ ಇದ್ದರೂ -1 ಮಾಡಿ ಅಷ್ಟು ಸಿಗ್ಮಾ ಬಾಂಡು ಫಾರ್ಮೇಷನ್ ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಸಿಗುತ್ತೆ. ಪೈ ಬಾಂಡು ಎಷ್ಟು ನಂಬರ್ ಆಫ್ ಡಬಲ್ ಬಾಂಡ್ ಇದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಫಸ್ಟ್ ಏನು ಮಾಡಿಬಿಡೋಣ ಗೊತ್ತಾ, ಒಂದು ಫಾರ್ಮುಲಾ ಬರ್ಕೊಳ್ಳೋಣ, ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಳೋಣ. ಅಂದರೆ ಎಷ್ಟು ಕಾರ್ಬನ್ ಇದೆ ಎಷ್ಟು ಹೈಡ್ರೋಜನ್ ಇದೆ ಅಂತ ನೋಡಿ. ಇಲ್ಲಿ 3 × 2 ಅಂತ ಇದೆ ಅಂತಂದರೆ ಅಲ್ಲಿಗೆ ಎಷ್ಟಾಯಿತು 6 ಕಾರ್ಬನ್ ನೋಡ್ಕೊಳ್ಳೋಣ. 2 ಕಾರ್ಬನ್ನು. ಓಕೆ, ಸೊ 2 3 4 5 6 7 8 9. ಓಕೆ, 2 ಇದೆ ಇಲ್ಲಿ, 10 11 ಆಗುತ್ತೆ, 12. ಎಷ್ಟು ಕಾರ್ಬನ್ ಇದೆ ಇಲ್ಲಿ 12 ಕಾರ್ಬನ್ ಇದೆ. ಓಕೆ, ಸೊ ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ಏನಾಗಿದೆ ನೋಡಿ 3 ಇದೆ, 3 × 2 ಎಷ್ಟಾಯಿತು 6 ಹೈಡ್ರೋಜನ್ ಆಯಿತು. 6 7 8 ಓಕೆ 9 10 11 ಆಯಿತು, 12 ಓಕೆ 13 14. ಸೊ ನೆಕ್ಸ್ಟ್ ಏನಾಗುತ್ತೆ ಇದು 17 ಪ್ಲಸ್ ಏನಾಗುತ್ತೆ 5 ತೊಗೊಂಡ್ರೆ ಎಷ್ಟಾಗುತ್ತೆ 22. ಎಷ್ಟಿದೆ ಇಲ್ಲಿ 22 ಹೈಡ್ರೋಜನ್ ಇದೆ. ಓಕೆ, 22 ಹೈಡ್ರೋಜನ್. ದಿಸ್ ಈಸ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಹೋಗೋಣ, ಡಬಲ್ ಬಾಂಡ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು. ಸೊ ಡಬಲ್ ಬಾಂಡ್ ಎಷ್ಟಿದೆ ಇಲ್ಲಿ ನೋಡಿ. ಸೊ 1 ಡಬಲ್ ಬಾಂಡ್, 2 ಡಬಲ್ ಬಾಂಡ್. ಎಷ್ಟು ಡಬಲ್ ಬಾಂಡ್ ಇದೆ ಇಲ್ಲಿ 2 ಡಬಲ್ ಬಾಂಡ್ ಇದೆ. ಓಕೆ, ಸೊ 2 ಡಬಲ್ ಬಾಂಡು. ಸೊ ಇವಾಗ ಬರೆಯೋಣ ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಷನ್ ಎಷ್ಟಾಗುತ್ತೆ ಅಂತಂದರೆ ನೋಡಿ, ಹೈಡ್ರೋಜನ್ 22 ಇದೆ ಅಲ್ವಾ, 22 ಸಿಗ್ಮಾ ಬಾಂಡ್. ಸೊ ನೆಕ್ಸ್ಟ್ ಕಾರ್ಬನ್ 12 ಇದೆ, 12 - 1 ಅಂತಂದರೆ 11. ಓಕೆ, ಸೊ 11. ಇವಾಗ ಇದೆರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 33. ಎಷ್ಟು ಸಿಗ್ಮಾ ಬಾಂಡ್ ಇರುತ್ತೆ 33 ಸಿಗ್ಮಾ ಬಾಂಡ್ ಇರುತ್ತೆ. ನೆಕ್ಸ್ಟ್ ಪೈ ಬಾಂಡ್ ತೊಗೊಂಡ್ರೆ ಎಷ್ಟು ಡಬಲ್ ಬಾಂಡ್ ಇರುತ್ತೆ 2. ಸೊ ಪೈ ಬಾಂಡ್ ಎಷ್ಟಿರುತ್ತೆ 2. ನೋಡಿ ಈ ಥರ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಕಾರ್ಬನ್ನು ಹೈಡ್ರೋಜನ್ನು ನಿಮಗೆ ಗೊತ್ತಿರಬೇಕು, ಎಷ್ಟು ಡಬಲ್ ಬಾಂಡ್ ಇದೆ ಅಂತ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟ್ರಕ್ಚರಲ್ಲಿ ನಿಮ್ಗೆ ಗೊತ್ತಿದೆ ಇದನ್ನು ಯಾವ ಥರ ಈ ಥರ ಬರೆದ್ರೆ ನೋಡಿ, ಈಚ್ ಎಡ್ಜ್ ಒಂದೊಂದು ಎಡ್ಜ್ ಇರುತ್ತಲ್ಲ ನೋಡಿ, ಅದರಲ್ಲಿ ಒಂದೊಂದು ಕಾರ್ಬನ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ 1 ಎಷ್ಟು ಕಾರ್ಬನ್ ಇರುತ್ತೆ 2 3 4 5 6 7 8. ಸೊ ಎಷ್ಟು ಕಾರ್ಬನ್ ಇರುತ್ತೆ ಸಿ ಎಷ್ಟು 8 ಕಾರ್ಬನ್ ಇದೆ. ಸೊ ನೆಕ್ಸ್ಟ್ ಹೈಡ್ರೋಜನ್ಗೆ ಹೋಗೋಣ ನಾವು. ಎಷ್ಟು ಹೈಡ್ರೋಜನ್ ಇದೆ ಅಂತಂದರೆ ನೋಡಿ, ಎಂಡಿಂಗಲ್ಲಿ ಆಲ್ರೆಡಿ 2 ಬಾಂಡ್ ಫಾರ್ಮೇಷನ್ ಆಗೋಗಿದೆ ಅಲ್ವಾ. ಸೊ ಉಳ್ಕೊಂಡಿದ್ದು 2 ಹೈಡ್ರೋಜನ್. ಇಲ್ಲೇನಾಗಿರುತ್ತೆ ಅಂದರೆ 3 ಬಾಂಡ್ ಫಾರ್ಮೇಷನ್ ಆಲ್ರೆಡಿ ಆಗಿದೆ. ಸೊ 1 ಹೈಡ್ರೋಜನ್. ಇಲ್ಲೆಲ್ಲ 1 ಹೈಡ್ರೋಜನ್ ಇರುತ್ತೆ. ಇಲ್ಲೆಲ್ಲ 1 ಇಲ್ಲಿ ಮತ್ತೆ ಅಗೇನ್ 2 ಹೈಡ್ರೋಜನ್ ಇರುತ್ತೆ. ಸೊ ಕೌಂಟ್ ಮಾಡಿದಾಗ ಎಷ್ಟಾಯಿತು 2 3 4 5 6 7 8 9 10. ಸೊ ಅಲ್ಲಿಗೆ ಹೈಡ್ರೋಜನ್ ಎಷ್ಟಿದೆ 10 ಹೈಡ್ರೋಜನ್ ಇದೆ. ನೆಕ್ಸ್ಟ್ ಡಬಲ್ ಬಾಂಡ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು ನಾವು. ಡಬಲ್ ಬಾಂಡು 1. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ 1 ನೆಕ್ಸ್ಟ್ 2 3 4 ಎಷ್ಟಿದೆ 4 ಡಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟ್ ಇವಾಗ ಟೋಟಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು. ಹೈಡ್ರೋಜನ್ ಎಷ್ಟಿದೆ 10 ಇದೆ. ಸೊ 10 ಹಾಗೆ ಬರ್ಕೊಳ್ಳೋಣ. ಕಾರ್ಬನ್ ಎಷ್ಟಿದೆ 8 ಇದೆ. 8 ಇದೆ ಅಂತಂದರೆ -1 ಮಾಡಬೇಕು, ಅವಾಗ 7 ಆಗುತ್ತೆ. 17 ಸಿಗ್ಮಾ ಬಾಂಡ್. ಟೋಟಲ್ ಆಗಿ 17 ಸಿಗ್ಮಾ ಬಾಂಡ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪೈ ಬಾಂಡ್ ಎಷ್ಟಿದೆ. ಸೊ ಪೈ ಬಾಂಡ್ 4 ಇದೆ ಅಂತಂದರೆ ಅಲ್ಲಿಗೆ 4 ಪೈ ಬಾಂಡ್ ಪ್ರೆಸೆಂಟ್ ಇದೆ. ಡಬಲ್ ಬಾಂಡು 4 ಇದೆ ಅಂತಂದರೆ ಅಲ್ಲಿ 4 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಥರ್ಡ್ ಒನ್ನಲ್ಲಿ ಎಷ್ಟು ಕಾರ್ಬನ್ ಇದೆ ಅದನ್ನು ಕೌಂಟ್ ಮಾಡ್ಕೊಳ್ಳೋಣ ನಾವು. ನೋಡಿ ಇಲ್ಲಿ 1 ಇದೆ, ಇಲ್ಲೂ ಸಹ 1 ಇದೆ. ಸೊ ಬಟ್ ಇಲ್ಲೇನು ಮಾಡಬೇಕು ಅಂತಂದರೆ ನೋಡಿ 1 2 3 ಕಾರ್ಬನ್ ಇದೆ. ಸೊ 3 × 2 ಮಾಡ್ಕೊಳ್ಳೋಣ, ಅವಾಗ ಎಷ್ಟು ಬರುತ್ತೆ 6 ಬರುತ್ತೆ ಅಲ್ವಾ. ಸೊ ಅಲ್ಲಿಗೆ 6 7 8 ಎಷ್ಟು ಕಾರ್ಬನ್ ಇದೆ ಅಲ್ಲಿಗೆ 8 ಕಾರ್ಬನ್ ಇದೆ. ನೆಕ್ಸ್ಟ್ ಹೈಡ್ರೋಜನ್ ಕೌಂಟ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ 2 ಹೈಡ್ರೋಜನ್ ಇದೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ 2 + 2 ಓಕೆ ಪ್ಲಸ್ ಏನಾಗಿದೆ 3 ಅಂತಂದರೆ 7 ಇದೆ. 7 × ಏನು ಮಾಡಬೇಕು ನೋಡಿ, ಇಲ್ಲಿ 2 ಇದೆ. 2 ಮಾಡಿದಾಗ 14 ಬಂತು. ಓಕೆ, ಸೊ 14 + 2 ಎಷ್ಟಾಗುತ್ತೆ ನನಗೆ 16 ಆಗುತ್ತೆ. ಅಲ್ಲಿಗೆ ಹೈಡ್ರೋಜನ್ ಎಷ್ಟಾಯಿತು 16 ಹೈಡ್ರೋಜನ್. ನೆಕ್ಸ್ಟ್ ಡಬಲ್ ಬಾಂಡ್ ಬರೋಣ. ಎಷ್ಟು ಡಬಲ್ ಬಾಂಡ್ ಇದೆ ನೋಡಿ. ಸೊ ಎಷ್ಟು ಡಬಲ್ ಬಾಂಡ್ ಇದೆ, ಒಂದೇ ಒಂದು ಡಬಲ್ ಬಾಂಡ್ ಇದೆ. ಸೊ ಏನು ಬರೀಬೇಕು ಇಲ್ಲಿ 1. ಸೊ ಇವಾಗ ಟೋಟಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಕೌಂಟ್ ಮಾಡಬೇಕು. 16 ಹೈಡ್ರೋಜನ್ ಎಷ್ಟು 16 ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಕಾರ್ಬನ್ ಎಷ್ಟಿದೆ 8 - 1 ಮಾಡಿದ್ರೆ 7 ಬರುತ್ತೆ. ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ, ಇದು 23 ಆಗುತ್ತೆ. ಸೊ ಎಷ್ಟು ಸಿಗ್ಮಾ ಬಾಂಡು 23 ಸಿಗ್ಮಾ ಬಾಂಡ್. ನೆಕ್ಸ್ಟ್ ಪೈ ಬಾಂಡ್ ಎಷ್ಟಿದೆ, ಒಂದು ಡಬಲ್ ಬಾಂಡ್ ಇರೋದ್ರಿಂದ 1 ಪೈ ಬಾಂಡ್. ಓಕೆ, ಸೊ ಟೋಟಲಾಗಿ ಸಿಗ್ಮಾ ಬಾಂಡ್ ಎಷ್ಟು 23, ಪೈ ಬಾಂಡ್ 1. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಫಸ್ಟ್ ಕಾರ್ಬನ್ ಕೌಂಟ್ ಮಾಡ್ಕೊಬಿಡ್ಬೇಕು ನಾವು. ಸೊ 1 2 3 4 5 6
7, ಓಕೆ 8, 9, 10, 11, 12, 13, 14 ಎಷ್ಟಿದೆ ಕಾರ್ಬನ್ನು ಟೋಟಲಾಗಿ ಎಷ್ಟಿದೆ 14 ಕಾರ್ಬನ್ ಇದೆ. ಸೊ ನೆಕ್ಸ್ಟ್ ಹೈಡ್ರೋಜನ್ ಬರಿಬೇಕು ನಾವು. ಹೈಡ್ರೋಜನ್ ಬರೆಯೋಣ. ಸೊ ಹೈಡ್ರೋಜನ್ ಎಷ್ಟಿದೆ 3, ಓಕೆ 4, 5, 6, 7, 8, 9, ಓಕೆ ಸೊ ಇಲ್ಲಿ 9 ಇದೆ. ನೆಕ್ಸ್ಟು 3, 2, 5 ಇದೆ. ಓಕೆ ಸೊ ನೆಕ್ಸ್ಟ್ ತೊಗೋಣ 3, 4, 5. ಸೊ ಇಲ್ಲಿ 5 ಬರುತ್ತೆ. ಸೊ ಇಲ್ಲಿ 2 ಬರುತ್ತೆ. 3, 4, ಓಕೆ 5, 6, 7 ಬರುತ್ತೆ. ಸೊ ಟೋಟಲಾಗಿ ಎಷ್ಟು ಹೈಡ್ರೋಜನ್ ಇದೆ ನೋಡಿ 9 + 5 + 5 + 2 + 7 ಅಂದರೆ 10, 19, 20, 21, 28 ಎಷ್ಟಿದೆ ಹೈಡ್ರೋಜನು 28 ಹೈಡ್ರೋಜನ್ ಇದೆ. ಸೊ ನೆಕ್ಸ್ಟ್ ಡಬಲ್ ಬಾಂಡ್ ಎಷ್ಟಿದೆ ಅಂತ ಬರ್ಕೋಬೇಕು ನೀವು. ಡಬಲ್ ಬಾಂಡ್ ಎಷ್ಟಿದೆ ನೋಡಿ. ಸೊ ಇಲ್ಲಿ ಕಾರ್ಬನ್ ಮಧ್ಯೆ ಒಂದು ಡಬಲ್ ಬಾಂಡ್ ಇದೆ ಅಲ್ವಾ. ಸೊ ಎಷ್ಟಿದೆ ಡಬಲ್ ಬಾಂಡ್ ಅಲ್ಲಿಗೆ ಒಂದೇ ಒಂದು ಡಬಲ್ ಬಾಂಡ್ ಇದೆ ನೋಡಿ. ನೆಲ್ಲೂ ಸಹ ಡಬಲ್ ಬಾಂಡ್ ಇದೆ, ಅಲ್ಲಿಗೆ ಡಬಲ್ ಬಾಂಡು 1. ಇವಾಗ ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆಲ್ರೆಡಿ ಏನಾಗಿದೆ 28 ಹೈಡ್ರೋಜನ್ ಇದೆ ಅಲ್ವಾ, ಅದನ್ನು ಹಾಗೆ ಬರ್ಕೊಳ್ಳೋಣ 28 ಅಂತ. ಸೊ ಪ್ಲಸ್ ಈ 14ಅಲ್ಲಿ -1 ಮಾಡಿದ್ರೆ ನಂಗೆ ಏನು ಬರುತ್ತೆ 13 ಬರುತ್ತೆ. ಓಕೆ 13 ಇದೆರಡೂ ಆ್ಯಡ್ ಮಾಡಿಕೊಂಡಾಗ ಎಷ್ಟಾಗುತ್ತೆ 41 ಬರುತ್ತೆ. ಅಲ್ಲಿಗೆ ಸಿಗ್ಮಾ ಬಾಂಡ್ ಎಷ್ಟಾಗುತ್ತೆ 41 ಆಗುತ್ತೆ. ಸೊ ನೆಕ್ಸ್ಟ್ ಪೈ ಬಾಂಡ್ ಬಂದರೆ ಒಂದು ಡಬಲ್ ಬಾಂಡ್ ಇದೆ ಅಂತಂದರೆ ಒಂದು ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಈ ಥರ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ಏನು ಟಾಪಿಕ್ ಏನು ಡಿಸ್ಕಷನ್ ಮಾಡಿದ್ದೀನಿ ಅದು ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.